ಹಾಯ್ ನಮಸ್ಕಾರ ರೀ, ಹೆಂಗಿದ್ದೀರಿ ಎಲ್ಲರೂ? ಇವತ್ತ ಜೀನಿ ಹೆಲ್ತ್ ಮಿಕ್ಸ್ ಯೂಸ್ ಮಾಡಿ ಮಿಕ್ಸ್ ವೆಜ್ ಸೂಪ್ ಮಾಡೋದು ಹೆಂಗಂತ ಹೇಳ್ತೀನಿ. ಭಾಳ ಈಸಿ ರೆಸಿಪಿ, ಟೇಸ್ಟನ್ನು ಚಲೋ ಇರ್ತೈತಿ, ಹೆಲ್ದಿನೂ ಇರ್ತೈತಿ. ನೀವು ಡಯಟ್ ಮಾಡಕತ್ರ ಇದು ನಿಮಗೆ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಸೊ ನಡೀರಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಇದು 1 kg ಜೀನಿ ಹೆಲ್ತ್ ಮಿಕ್ಸ್ ಪ್ಯಾಕ್. 12 ವರ್ಷ ಮೇಲೆ ಇದ್ದವರು ಈ ಪ್ಯಾಕನ್ನು ಯೂಸ್ ಮಾಡ್ಬೋದು. ಆಮೇಲೆ 12 ವರ್ಷ ಕೆಳಗಿನವ್ರಿಗೆ ಬೇರೆ ಪ್ಯಾಕ್ ಇರ್ತೈತಿ. ಈ ಪ್ಯಾಕೆಟ್ ಹಿಂದೆನೇ ಕೊಟ್ಟಿರ್ತಾರೆ. ಇದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಇರ್ತೈತಿ, ಇದನ್ನು ಹೆಂಗೆ ಯೂಸ್ ಮಾಡೋದು, ಆಮೇಲೆ ಜೀನಿ ಹೆಲ್ತ್ ಮಿಕ್ಸ್ನ ಯೂಸ್ ಮಾಡೋದ್ರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇರ್ತೈತಿ ಅಂತ ಈ ಪ್ಯಾಕೆಟ್ ಹಿಂದೆನೇ ಕೊಟ್ಟಿರ್ತಾರೆ. ಸೊ ಇದರೊಳಗೆ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಮಿಲೆಟ್ಸನ್ನು ಹಾಕಿ ಈ ಮಿಕ್ಸನ್ನು ತಯಾರಿಸಿರ್ತಾರೆ. ನಮಗಂತೂ ಡೈಲಿ ಎಲ್ಲ ಮಿಲೆಟ್ಸನ್ನ ತಿನ್ನಕ್ಕಂತೂ ಆಗೋದಿಲ್ಲಲ್ಲ. ಸೊ ಒಂದು 2 ಸ್ಪೂನ್ನಷ್ಟು ಈ ಜೀನಿ ಹೆಲ್ತ್ ಮಿಕ್ಸ್ನ ಯೂಸ್ ಮಾಡಿ ಒಂದು ಸೂಪ್ ಮಾಡ್ಕೊಂಡು ಕುಡಿದ್ರೆ ಭಾಳ ಹೆಲ್ದಿ ಇರ್ತೈತಿ ಅಂತ ನನಗೆ ಅನ್ನಿಸ್ತೈತಿ. ಆಮೇಲೆ ಈಗಂತೂ ಈ ಜೀನಿ ಹೆಲ್ತ್ ಮಿಕ್ಸ್ ಪ್ಯಾಕ್ ಆಲ್ಮೋಸ್ಟ್ ಎಲ್ಲ ಕಿರಾಣಿ ಸ್ಟೋರ್ ಒಳಗೂ ಅವೈಲೇಬಲ್ ಇರ್ತೈತಿ. 1 kg ಪ್ಯಾಕ್ ಒಳಗೆ ಅರ್ಧ kgದು 2 ಸೀಲ್ ಇದ್ದಿದ್ದು ಪ್ಯಾಕ್ ಇರ್ತಾವೆ ನೋಡ್ರಿ. ಈ ರೀತಿ ಇದು ಬೆಸ್ಟ್ ಅನ್ನಿಸ್ತೈತಿ ನನಗೆ. ಆಮೇಲೆ ನಾನು ಅರ್ಧ kg ಪ್ಯಾಕನ್ನು ಕಟ್ ಮಾಡಿ ಇದ್ರೊಳಗಿನ 2 ಸ್ಪೂನ್ನಷ್ಟು ಪೌಡ್ರನ್ನ ನಾನು ಒಂದು ಬೌಲೊಳಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊತೀನಿ. ನಾನು 3 ಜನಕ್ಕಾಗುವಷ್ಟು ಸೂಪ್ ಮಾಡಾಕತ್ತೀನಿ. ಸೊ 2 ಸ್ಪೂನ್ ಸಾಕಾಗ್ತೈತಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಆಮೇಲೆ ನೀರನ್ನು ಭಾಳ ಹಾಕಕ್ಕೆ ಹೋಗ್ಬೇಡ್ರಿ. ಈ ಕನ್ಸಿಸ್ಟೆನ್ಸಿ ಒಳಗೆ ಮಿಕ್ಸ್ ಮಾಡ್ಕೊಂಡು ರೆಡಿ ಇಟ್ಕೋಬೇಕು. ಇದನ್ನು ಫಸ್ಟ್ ಸೂಪ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೆನಿಬೇಕಿದೆ. ನೆಕ್ಸ್ಟ್ ಒಂದು ಪ್ಯಾನ್ ಒಳಗೆ 2 ಗ್ಲಾಸ್ನಷ್ಟು ನೀರು ಹಾಕ್ಕೊಳಕತ್ತೀನಿ. ನೀರನ್ನು ಸ್ವಲ್ಪ ಬಿಸಿಯಾಗಿಂದ ಸಣ್ಣಗೆ ಹೆಚ್ಕೊಂಡಂಥ ವೆಜಿಟೇಬಲ್ಸ್ ಹಾಕ್ಕೊಳ್ಳೋಣ. ಫಸ್ಟ್ ನಾನು ಕ್ಯಾರೆಟ್ ಹಾಕ್ಕೋತೀನಿ. ನೆಕ್ಸ್ಟ್ ಡೌನ್ ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ. 4ರಿಂದ 5 ಬೀನ್ಸನ್ನ ಹಿಂಗೆ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡೆ ನಾನು. ನೆಕ್ಸ್ಟ್ ಕ್ಯಾಬೇಜ್ ಹಾಕ್ಕೊಳಕತ್ತೀನಿ. ನೋಡಿರಿ, ಅಷ್ಟು ವೆಜಿಟೇಬಲ್ಸು ನಾನು ಈ ರೀತಿ ಸಣ್ಣಗನೆ ಹೆಚ್ಕೊಂಡೀನಿ, ಅಂದ್ರೆ ಸೂಪ್ ಚಲೋ ಅನ್ನಿಸ್ತೈತಿ. ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಆಮೇಲೆ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕತ್ತೀನಿ. ಇವಿಷ್ಟು ಹಾಕಿಂದ ಇದು ಒಂದು ಸ್ವಲ್ಪ ಕುದಿಬೇಕು. ವೆಜಿಟೇಬಲ್ಸ್ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಕುದಿಬೇಕು. ಸೊ ನಾನು 4ರಿಂದ 5 ನಿಮಿಷದವರೆಗೂ ಕುದಿಸ್ಕೊಂಡೀನಿ. ಇದು ಹಿಂಗೆ ಒಂದು ಕುದಿ ಬಂದ ಕೂಡಲೇ ನೆಕ್ಸ್ಟ್ ಇದ್ರೊಳಗೆ ಅರ್ಧ ಸ್ಪೂನಷ್ಟು ಕರಿಮೆಣಸ್ಕಾಳು ಪೌಡ್ರ್ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಅಗೇಲೇನು ಜೀನಿ ಹೆಲ್ತ್ ಮಿಕ್ಸ್ ಪೌಡ್ರನ್ನ ನೀರೊಳಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅಷ್ಟೂ ಇದ್ರೊಳಗೆ ಹಾಕ್ಕೊಂಡು ಕುದಿಸ್ಕೋಬೇಕು. ಗ್ಯಾಸ್ ಲೋ ಫ್ಲೇಮ್ ಇಟ್ಕೊಂಡು ಇಮಿಡಿಯೇಟ್ ಮಿಕ್ಸ್ ಮಾಡ್ಕೋಬೇಕಿದ್ನ, ಇಲ್ಲಾಂದ್ರೆ ಗಂಟಾಗೋ ಚಾನ್ಸಸ್ ಇರ್ತೈತಿ. ಸೊ ನೋಡಿರಿ, ಈ ರೀತಿ ಅಷ್ಟು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಗ್ಯಾಸ್ ಹೈ ಫ್ಲೇಮ್ ಇಟ್ಕೊಂಡು ಕುದಿಸ್ಕೋಬೋದು. ಇದು ಹೆಂಗೆ ಕುದೀತೈತಲ್ಲ ಹಂಗೊಂದು ಸ್ವಲ್ಪ ಗಟ್ಟಿ ಆಗ್ತೈತಿ. ನೆಕ್ಸ್ಟ್ ನಾನು ಇದ್ರೊಳಗೆ ಸಣ್ಣಗೆ ಹೆಚ್ಕೊಂಡಂತ ಕೊತ್ತಂಬರಿ ಹಾಕ್ಕೊಳಕತ್ತೀನಿ. ಆಮೇಲೆ ಸೂಪ್ ಅಂದ ಕೂಡಲೇ ಅದರೊಳಗೆ ಸೋಯಾ ಸಾಸ್, ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ ಸಾಸ್, ಆಮೇಲೆ ವಿನಿಗರ್ ಹಾಕಿದ್ರೆ ಟೇಸ್ಟ್ ಬರ್ತೈತಿ ಅಂತ ಹೇಳ್ತಾರಲ್ಲ. ಸೊ ಇದ್ರೊಳಗೆ ನಾನು ಏನೂ ಹಾಕಿಲ್ಲ, ಅಂದರೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗೈತಿ ಇದು. ಈ ಸೂಪು ಒಮ್ಮೆ ಹಿಂಗೆ ಕುದಿಯಾಕತ್ತ ಕೂಡಲೇ ಇದ್ರದ್ದು ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಇಲ್ಲ ಮೆಣಸ್ಕಾಳು ಪೌಡ್ರ್ ಬೇಕಂದ್ರೆ ಸೇರಿಸ್ಕೋಬೋದು. ಆಮೇಲೆ ಇದ್ರ ಕನ್ಸಿಸ್ಟೆನ್ಸಿ ಇಷ್ಟೇ ಇರಬೇಕು. ಇದಕ್ಕಿಂತ ಜಾಸ್ತಿ ತಿಕ್ನೆಸ್ ಬೇಕಂದ್ರೆ ಒಂದು ಅರ್ಧ ಸ್ಪೂನಷ್ಟು ಎಕ್ಸ್ಟ್ರಾ ಪೌಡ್ರನ್ನ ಒಂದು ಸ್ವಲ್ಪ ನೀರೊಳಗೆ ಮಿಕ್ಸ್ ಮಾಡಿ ಆ್ಯಡ್ ಮಾಡ್ಕೋಬೋದು. ಇಲ್ಲ ತೆಳ್ಳಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ರೆ ಈ ಸೂಪ್ ತೆಳ್ಳಗಾಗ್ತೈತಿ. ಸೊ ಇವತ್ತು ನಿಮಗೆ ನಾನು ಜೀನಿ ಹೆಲ್ತ್ ಮಿಕ್ಸ್ ಪೌಡರ್ನ ಯೂಸ್ ಮಾಡಿ ಅಗ್ದಿ ಹೆಲ್ದಿ ವೇ ಒಳಗೆ ಮಿಕ್ಸ್ ವೆಜ್ ಸೂಪ್ ಮಾಡೋದು ಹೆಂಗೆ ಅಂತ ಹೇಳೀನಿ. ಸೀಸ್ನಲ್ ವೆಜಿಟೇಬಲ್ಸ್ ಏನೇನು ಸಿಗ್ತೈತಲ್ಲ ಎಲ್ಲ ವೆಜಿಟೇಬಲ್ಸ್ನೂ ಹಾಕಿ ಈ ಸೂಪ್ ಮಾಡಿರಿ, ಟೇಸ್ಟ್ ಮಸ್ತ್ ಅನಿಸ್ತೈತಿ. ಈ ಸೂಪ್ನ ಆ್ಯಸ್ ಅ ಬ್ರೇಕ್ಫಾಸ್ಟ್ ಆಗಿನೂ ತೊಗೋಬೋದು, ಇಲ್ಲ ಆ್ಯಸ್ ಅ ಡಿನ್ನರ್ ಆಗಿನೂ ತೊಗೋಬೋದು. ಯಾಕಂದ್ರೆ ಈ ಜೀನಿ ಹೆಲ್ತ್ ಮಿಕ್ಸ್ ಒಳಗೆ ಆಲ್ಮೋಸ್ಟ್ ಎಲ್ಲ ಮಿಲೆಟ್ಸನ್ನು ಇರ್ತೈತಲ್ಲ. ಸೊ ಒಂದು ಬೌಲ್ನಷ್ಟು ಸೂಪ್ ಕುಡಿದ್ರೆ ಹೊಟ್ಟೆ ಫುಲ್ ಅನ್ನಿಸ್ತೈತಿ, ಬೇಗ ವೆಯ್ಟ್ನೂ ಲಾಸ್ ಆಗ್ತೈತಿ. ಸೊ ನೀವು ಈ ರೆಸಿಪಿನ ಮನೆಯೊಳಗೆ ಟ್ರೈ ಮಾಡಿರಿ, ನನಗೆ ಕಮೆಂಟ್ನಾಗ ತಿಳಿಸ್ರಿ ಹೆಂಗಾಗೈತಿ ಅಂತಂದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.